ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ? ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ? ಯಾವ ಯಾವ ದೇಶಗಳಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತೆ? ಈ ಚಂದ್ರಗ್ರಹಣದ ಆರಂಭ ಮತ್ತು ಅಂತ್ಯದ ಸಮಯ ಯಾವಾಗ? ಸೂತಕದ ಸಮಯವನ್ನು ಪಾಲಿಸಬೇಕಾ? ಗರ್ಭಿಣಿ ಸ್ತ್ರೀಯರು ಅನುಸರಿಸಬೇಕಾದ ನಿಯಮಗಳು ಮತ್ತು ನಾವು ಅನುಸರಿಸಬೇಕಾದ ನಿಯಮಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೇ ಲೈಕ್ ಕೊಡಿ. 2026 ವಿಶ್ವಾವಸು ನಾಮ ಸಂವತ್ಸರದ ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ತಿಥಿಯಂದು ಹೋಳಿ ಹಬ್ಬದಂದು ಈ ಚಂದ್ರಗ್ರಹಣ ಸಂಭವಿಸಲಿದೆ. ಇದನ್ನು ಖಗ್ರಾಸ, ಪಿಂಗಳವರ್ಣ ಅಥವಾ ರಕ್ತಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೀವಿ. ಇದು ಭಾಗಶಃ ಚಂದ್ರಗ್ರಹಣ ಆಗಿದೆ. ಸ್ನೇಹಿತರೆ, ಇದು ಭಾರತದಲ್ಲಿ ಗೋಚರಿಸುತ್ತೆ. ನಾವೆಲ್ಲ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಸ್ನೇಹಿತರೆ, ವೈಜ್ಞಾನಿಕವಾಗಿ ನೋಡಿದಾಗ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಯಾವಾಗ ಬೀಳುತ್ತೋ ಆಗ ಚಂದ್ರಗ್ರಹಣ ಸಂಭವಿಸುತ್ತೆ. ಹೀಗೆ ವೈಜ್ಞಾನಿಕವಾಗಿ ಸಂಭವಿಸುವ ಚಂದ್ರಗ್ರಹಣಕ್ಕೆ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಸ್ನೇಹಿತರೆ, ಪೂರ್ಣ ಚಂದ್ರಗ್ರಹಣ ಮತ್ತು ಪಾಕ್ಷಿಕ ಚಂದ್ರಗ್ರಹಣ ಗೋಚರಿಸುವಂತಹ ಪ್ರಾಂತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ಣ ಚಂದ್ರಗ್ರಹಣ ಸಂಭವಿಸುವ ದೇಶಗಳು ಆಸ್ಟ್ರೇಲಿಯಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಪೆಸಿಫಿಕ್, ಅಟ್ಲಾಂಟಿಕ್, ಆರ್ಕ್ಟಿಕ್, ಹಿಂದೂ ಮಹಾಸಾಗರ. ಹಾಗೆಯೇ ಪಾಕ್ಷಿಕ ಚಂದ್ರಗ್ರಹಣ ಗೋಚರಿಸುವಂತಹ ಪ್ರಾಂತ್ಯಗಳು ಯಾವುದಪ್ಪ ಅಂತಂದರೆ ಭಾರತ, ಬ್ರೆಜಿಲ್, ಅರ್ಜೆಂಟೈನಾ, ಕೆನಡಾ, ಬಾಂಗ್ಲಾದೇಶ್, ಉಜ್ಬೇಕಿಸ್ತಾನ್. ಈ ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಪಾಕ್ಷಿಕವಾಗಿ ಗೋಚರಿಸೋದ್ರಿಂದ ನಾವು ಗ್ರಹಣದ ನೀತಿ ನಿಯಮಗಳನ್ನು ಪಾಲಿಸಿದರೆ ಒಳ್ಳೆಯದು. ಚಂದ್ರಗ್ರಹಣ ಪುಬ್ಬ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸಂಭವಿಸಲಿದೆ. ಚಂದ್ರಗ್ರಹಣ ಸ್ಪರ್ಶಿಸುವ ಸಮಯ ಸಾಯಂಕಾಲ 3:20 ಈ ರೀತಿ 3:20 ಗೋಚರಿಸಿ ಚಂದ್ರಗ್ರಹಣ ಪೂರ್ತಿಯಾಗಿ ಗೋಚರಿಸುವ ಸಮಯ ಸಂಜೆ 4:34 ಆರಂಭವಾಗುತ್ತೆ. ಮಧ್ಯಕಾಲ ಬಂದು 5:04. ಗ್ರಹಣದ ಅಂತ್ಯಕಾಲ ಬಂದು 6:20. ಇನ್ನು ಗ್ರಹಣದ ಮೋಕ್ಷ ಕಾಲ 6:47 ಇದೆ. ಸ್ನೇಹಿತರೆ, ಗ್ರಹಣದ ಆರಂಭ ಮತ್ತು ಅಂತ್ಯದ ಸ್ನಾನಗಳನ್ನು ಮಾಡಿಕೊಳ್ಳೋರು ಈ ಸಮಯಗಳನ್ನು ಆಧರಿಸಿ ಆಚರಣೆಯನ್ನು ಮಾಡ್ಕೋಬಹುದು. ಅಂದರೆ ಸ್ನೇಹಿತರೆ, ಗ್ರಹಣದ ಸೂತಕ ಕಾಲ ಬಂದು ಮಾರ್ಚ್ 3ನೇ ತಾರೀಕು ಮಂಗಳವಾರ ಬೆಳಗ್ಗೆ 9:31 ಪ್ರಾರಂಭವಾಗಿ ಮಾರ್ಚ್ 3 ಸಂಜೆ 6:47 ಅಂತ್ಯವಾಗುತ್ತೆ. ಇದಿಷ್ಟು ಕಾಲವನ್ನು ನಾವು ಗ್ರಹಣದ ಸೂತಕ ಕಾಲ ಅಂತ ಪರಿಗಣಿಸಬೇಕಾಗುತ್ತೆ. ಸೂತಕದ ಸಮಯವನ್ನು ಗ್ರಹಣ ಆರಂಭವಾಗುವ 9 ಗಂಟೆಗಳ ಮುಂಚೆನೇ ಆಚರಿಸಬೇಕು, ನಿಯಮಗಳನ್ನು ಪಾಲಿಸಬೇಕು. ಸ್ನೇಹಿತರೆ, ಗ್ರಹಣವನ್ನು ಯಾಕೆ ನೋಡಬಾರ್ದು ಅಂದರೆ ಗ್ರಹಣದ ಸಮಯದಲ್ಲಿ ಅದರ ಕಾಸ್ಮಿಕ್ ಎನರ್ಜಿ ಅನ್ನೋದು ನೆಗೆಟಿವ್ ಆಗಿ ಬರ್ತಾ ಇರುತ್ತೆ. ನೆಗೆಟಿವ್ ಆಗಿ ಬರುವ ಕಾಸ್ಮಿಕ್ ಎನರ್ಜಿ ಕೆಲವೊಂದು ಬಾರಿ ಮಾನವನ ಮೇಲೆ ಪ್ರಭಾವ ತೋರಿಸುತ್ತೆ. ಕೆಲವು ನಕ್ಷತ್ರ ಇರೋರಿಗೆ ಅವರ ಮನಸ್ಸಿಗೆ, ಬುದ್ಧಿಗೆ, ಆಲೋಚನೆಗಳಿಗೆ, ಮಾನಸಿಕ ಸ್ವಭಾವಕ್ಕೆ ಚಂಚಲತೆ ಇರುತ್ತೆ. ಆಗ ಅವರಿಗೆ ಮನಸ್ಸು ಚಂಚಲ ಆಗುವ ಸಾಧ್ಯತೆಗಳಿರುತ್ತೆ. ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ಸ್ ಕೂಡ ಅವರ ಮೇಲೆ ಪರಿಣಾಮ ಬೀರುವಂತಹ ಸಂಭವಗಳಿರುತ್ತೆ. ಆದ್ರಿಂದ ಅಷ್ಟೇ ಗ್ರಹಣವನ್ನು ನೋಡಬಾರ್ದು. ಗ್ರಹಣ ನೋಡಿದ್ರೆ ಏನೋ ಆಗೋಗುತ್ತೆ ಅಂತೇನೂ ಅಲ್ಲ. ಚಂದ್ರ ಮನಸ್ಸಿನ ಕಾರಕ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತಷ್ಟೇ. ಗ್ರಹಣ ಕಾಲ ಪುಣ್ಯಕಾಲ. ಗ್ರಹಣ ಕಾಲ ಬರೋದು ಬಹಳ ರೇರ್. ಈ ಸಮಯದಲ್ಲಿ ಪುಣ್ಯ ಸ್ನಾನಗಳನ್ನು ಆಚರಿಸಿ ವಿಧಿವಿಧಾನಗಳನ್ನು ಅನುಸರಿಸಿ ಜಪ, ತಪ, ಧ್ಯಾನ ಮಾಡಿ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ನಮ್ಮ ಶಕ್ತಿಯನ್ನು ಚೈತನ್ಯ ಮಾಡಿಕೊಳ್ಳಲು
ಈ ಗ್ರಹಣದ ಕಾಲ ಬಹಳ ಪುಣ್ಯಕಾಲ, ಬಹಳ ಉತ್ತಮವಾದ ಕಾಲ ಆಗಿದೆ. ಸ್ನೇಹಿತರೆ, ಈ ದಿನ ಎಲ್ಲ ದೇವಾಲಯಗಳಲ್ಲೂ ಕೂಡ ಬೆಳಗ್ಗೆ 6-6:30 ಗಂಟೆ ಒಳಗಡೆ ಪೂಜೆ ಮಾಡಿ ಎಲ್ಲ ದೇವಾಲಯಗಳನ್ನು ಮುಚ್ಚಿಬಿಡ್ತಾರೆ. ಮಾರ್ಚ್ ಬೆಳಗ್ಗೆ 9 ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಮುಚ್ಚಲ್ಪಡುತ್ತೆ. ರಾತ್ರಿ 8 ಗಂಟೆ ನಂತರವೇ ಮತ್ತೆ ದರ್ಶನ ಇರುತ್ತೆ. ಈ ಗ್ರಹಣದ ಸಮಯದಲ್ಲಿ ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಪೂಜೆಗಳು ನಡೆಯೋದಿಲ್ಲ. ದೇವರ ಮೂರ್ತಿ ಮತ್ತು ವಿಗ್ರಹಗಳನ್ನು ಸ್ಪರ್ಶಿಸುವುದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವು ಕೂಡ ಏನೇನು ನಿಯಮಗಳನ್ನು ಪಾಲಿಸಬೇಕು ಗ್ರಹಣದ ಮುಂಚೆ, ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣ ಆದ ನಂತರ ಅನ್ನೋದನ್ನು ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಗ್ರಹಣಗಳ ಸಮಯದಲ್ಲಿ ಏನೂ ಆಗೋದಿಲ್ಲ, ನಾವೇನು ಆ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ, ಏನು ಅನಾಹುತಗಳಾಗಲ್ಲ ಅಂತಾರೆ. ಆದರೆ ತಲತಲಾಂತರಗಳಿಂದ ಹಿರಿಯರು ಕೆಲವು ನಿಯಮಗಳನ್ನು ಪಾಲಿಸ್ತಾ ಬಂದಿದ್ದಾರೆ ಸ್ನೇಹಿತರೆ. ಅವರು ಪಾಲಿಸಿದ ನಿಯಮಗಳು ಖಂಡಿತ ಮೂಢನಂಬಿಕೆಗಳಲ್ಲ, ಅವರು ಸುಮ್ಮನೆ ಪಾಲಿಸಿರಲ್ಲ. ಆದ್ದರಿಂದ ಅದಕ್ಕೆ ಗೌರವ ಕೊಟ್ಟು ನಾವು ಕೂಡ ಪಾಲಿಸೋಣ. ಸ್ನೇಹಿತರೆ, ಮೊದಲನೆಯದಾಗಿ ಗ್ರಹಣ ಆರಂಭವಾಗುವುದಕ್ಕಿಂತ ಮುಂಚೆ ಆರಂಭದ ಸ್ನಾನವನ್ನು ಮಾಡಬೇಕು. ಅಂದರೆ 3:20ಕ್ಕೆ ಮುಂಚೆ ಗ್ರಹಣದ ಆರಂಭ ಸ್ನಾನವನ್ನು ಆಚರಿಸಬೇಕು. ಹಾಗೆಯೇ ಮನೆಯಲ್ಲಿ ಆಹಾರ ಪದಾರ್ಥಗಳ ಮೇಲೆ, ಮನೆಯಲ್ಲಿ ಅಲ್ಲಲ್ಲಿ ಮತ್ತು ದ್ರವ ಪದಾರ್ಥಗಳಲ್ಲಿ ದರ್ಬೆ ಮತ್ತು ತುಳಸಿ ಎಲೆಗಳನ್ನು ಹಾಕಬೇಕು. ದರ್ಬೆ ಮತ್ತು ತುಳಸಿ ಎಲ್ಲಿರುತ್ತೋ ಅಲ್ಲಿ ಪವಿತ್ರತೆ ಇರುತ್ತೆ ಅಂತ ಅರ್ಥ. ಗ್ರಹಣದ ಪರಿಣಾಮ ಹೆಚ್ಚಾಗಿ ಬೀರುವುದಿಲ್ಲ ಅಂತ ಇವುಗಳನ್ನು ಹಾಕಬೇಕು. ಸ್ನೇಹಿತರೆ, ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ. ನಿಮ್ಮ ಮನೆಯ ಹಾಲ್ನಲ್ಲಿ ಒಂದು ದೀಪವನ್ನು ಹಚ್ಚಿಡಿ. ಸ್ನೇಹಿತರೆ, ಗ್ರಹಣದ ಕಾಲ ಭಗವಂತನನ್ನು ಆರಾಧಿಸುವಂತಹ ಪುಣ್ಯಕಾಲ. ಗ್ರಹಣದ ಸಮಯದಲ್ಲಿ ಯಾವಾಗಲೂ ಮಾಡುವಂತಹ ಪಾರಾಯಣ, ಯಜ್ಞ, ಧ್ಯಾನ, ಪೂಜೆ, ಜಪ, ತಪ ಏನಾದರೂ ಸರಿ ಕೋಟಿಯಷ್ಟು ಹೆಚ್ಚು ಫಲ ಕೊಡುತ್ತಂತೆ. ಅದಕ್ಕೆ ನೀವು ಈ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅದರ ಮುಂದೆ ಕುಳಿತು ನಿಮಗೆ ಬರುವ ಯಾವುದಾದರೂ ಮಂತ್ರ, ಯಾವ ದೇವರ ಮಂತ್ರವಾದರೂ ಸರಿ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಗಂ ಗಣಪತಯೇ ನಮಃ, ಹೀಗೆ ನಿಮಗೆ ಇಷ್ಟವಾಗುವಂತಹ ದೈವದ ಯಾವುದೇ ಮಂತ್ರವನ್ನು ಪಠಿಸಿ. ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಪಾರಾಯಣವನ್ನು ಮಾಡಿ. ಒಟ್ಟಾರೆ ಈ ಸಮಯದಲ್ಲಿ ನೀವು ಜಪ, ತಪ, ಧ್ಯಾನ ಮಾಡಿ. ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ, ಅನಗತ್ಯ ಮಾತುಗಳನ್ನು ಆಡಬೇಡಿ. ಅಥವಾ ಇವೆಲ್ಲ ಹೇಳ್ಕೊಳಕ್ಕೆ ನಿಮ್ಗೆ ಆಗಲ್ಲ ಅಂದರೆ ಈ ಗ್ರಹಣದ ಸಮಯದಲ್ಲಿ ಟಿ ವಿಯಲ್ಲಾಗ್ಬೋದು ಅಥವಾ ಯಾವುದೇ ಒಂದು ರೆಕಾರ್ಡಲ್ಲಾಗ್ಬೋದು ದೇವರ ನಾಮಗಳನ್ನು ಮತ್ತು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇವುಗಳನ್ನು ಹಾಕ್ಕೊಂಡು ಪ್ರಶಾಂತವಾಗಿ ಕೇಳಿಸ್ಕೊಳ್ಳಿ. ಇನ್ನು ಗ್ರಹಣದ ನಂತರ ಅಂತ್ಯ ಸ್ನಾನವನ್ನು ಆಚರಿಸಿ ಮನೆಯನ್ನೆಲ್ಲ ಪಂಚದ್ರವ್ಯಗಳನ್ನು ಹಾಕ್ಕೊಂಡು ಒರೆಸ್ರಿ. ಅರಿಶಿನ ಉಪ್ಪನ್ನಾದರೂ ಕೊನೆಗೆ ಹಾಕಿಕೊಂಡು ಮನೆಯನ್ನು ಒರೆಸಿ ಧೂಪವನ್ನು ಹಾಕಿ ಮನೆಗೆ, ನಂತರ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಆರಾಧನೆಯನ್ನು ಮಾಡ್ಕೋಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರಿದ್ದರೆ ಆಚರಿಸಬೇಕಾದಂತಹ ನಿಯಮಗಳು, ಪಾಲಿಸಬೇಕಾದಂತಹ ನಿಯಮಗಳೇನಪ್ಪ ಅಂದರೆ, ಚಂದ್ರಗ್ರಹಣದ ಕಿರಣಗಳಿಂದ ತಾಯಿ ಗರ್ಭದಲ್ಲಿರುವ ಮಗುವನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ನೋಡೋದಾದರೆ, ಸ್ನೇಹಿತರೆ ಇದನ್ನು ಹೇಳೋಕ್ಕೆ ಮುಂಚೆ ಈ ವಿಡಿಯೋವನ್ನು ನೋಡ್ತಾ ಇರೋರು ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ಅಥವಾ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರ ನೆಂಟರ ಮನೆಗಳಲ್ಲಿ ನಿಮಗೆ ಗೊತ್ತಿರುವ ಯಾರೇ ಗರ್ಭಿಣಿ ಸ್ತ್ರೀಯರಿದ್ದರೆ ಅವರಿಗೆ ಈ ರೀತಿಯಾಗಿ ಅವರು ಗರ್ಭದಲ್ಲಿರುವ ಶಿಶುವಿಗೆ ಚಂದ್ರಗ್ರಹಣದ ಕಿರಣಗಳು ಬೀಳದಂತೆ ನೋಡ್ಕೊಳ್ಳೋಕ್ಕೆ ಹೇಳಿ. ಎಲ್ಲ ಡಾಕ್ಟರ್ಗಳು ಗ್ರಹಣಕ್ಕೂ ಗರ್ಭಿಣಿ ಸ್ತ್ರೀಯ ಗರ್ಭದಲ್ಲಿರುವ ಮಗುವಿಗೂ ಯಾವುದೇ ಸಂಬಂಧವಿಲ್ಲ, ಯಾವುದೇ ಅನಾಹುತಗಳಾಗಲ್ಲ ಅಂತ ಹೇಳ್ತಾರೆ. ಆದರೆ ತಲತಲಾಂತರಗಳಿಂದ ಹಿರಿಯರು ಹೇಳಿರುವಂತಹ ನಿಯಮಗಳನ್ನು ಎಲ್ಲ ಗರ್ಭಿಣಿಯರು ಪಾಲಿಸ್ರಿ. ಗರ್ಭಿಣಿ ಸ್ತ್ರೀಯರು ಗ್ರಹಣ ಸಂಭವಿಸುವ 5 ಗಂಟೆಗಳ ಮುಂಚೆಯಿಂದ ಯಾವುದೇ ಆಹಾರ ಸೇವನೆಯನ್ನು ಮಾಡಬಾರದು. ಇಷ್ಟು ಮುಂಚೆಯಿಂದ ಏನೂ ತಗೊಳ್ದಿರ ಇರೋದಕ್ಕೆ ಆಗಲ್ಲ ಅನ್ನೋರು ಯಾವುದೇ
ಘನ ಪದಾರ್ಥಗಳನ್ನು ತಗೊಳ್ದಿರ ತೀರಾ ಆಗದೇ ಇಲ್ಲ ಅನ್ನೋರು ದ್ರವ ಪದಾರ್ಥಗಳನ್ನು ತಗೊಳ್ಳಿ. ಅಂದರೆ ಅದರಲ್ಲಿ ದರ್ಬೆ ಮತ್ತು ತುಳಸಿ ಎಲೆಯನ್ನು ಹಾಕಿರುವಂತಹ ದ್ರವ ಪದಾರ್ಥಗಳನ್ನಷ್ಟೇ ಸ್ವಲ್ಪ ತಗೋಬೋದು. ಗರ್ಭಿಣಿ ಸ್ತ್ರೀಯರು ಕೂಡ ಆರಂಭ ಸ್ನಾನ ಮತ್ತು ಅಂತ್ಯ ಸ್ನಾನವನ್ನು ಆಚರಿಸಬೇಕು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಆಚೆ ಹೋಗಬಾರ್ದು. ಯಾಕೆ ಅಂದರೆ ಚಂದ್ರನ ಕಿರಣಗಳು ದೇಹದ ಮೇಲೆ ಬಿದ್ದು ಅಂಗವೈಕಲ್ಯ ಮಕ್ಕಳು ಹುಟ್ಟುವಂತಹ ಸಾಧ್ಯತೆ ಇರುತ್ತೆ. ಗರ್ಭಿಣಿ ಸ್ತ್ರೀಯರು ನೀವು ಒಂದು ರೂಮಿನಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಕರ್ಟನ್ಸ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ಪ್ರಶಾಂತವಾಗಿ ಕೂತ್ಕೊಳ್ರಿ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ರಿ. ನಿಮ್ಮ ಗರ್ಭದಲ್ಲಿರುವಂತಹ ಮಗುವಿನ ಸಮೇತ ಯಾವುದಾದರೂ ನಿಮಗಿಷ್ಟವಾದ ದೇವರ ಮಂತ್ರಗಳನ್ನು ಪಠಿಸಿ ಅಥವಾ ಟಿ ವಿ ಅಥವಾ ರೆಕಾರ್ಡ್ನಲ್ಲಿ ನೀವು ಮಂತ್ರಗಳನ್ನು ಕೇಳಿಸ್ಕೊಳ್ತಾ ಇರಿ. ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ಪ್ರಶಾಂತವಾಗಿದ್ದು ಜಪ ಮಾಡಬೇಕು. ಸ್ನೇಹಿತರೆ, ಸೂಜಿ, ಚಾಕು, ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಮುಟ್ಟಬಾರ್ದು. ಮಗುವಿಗೆ ಗಾಯಗಳು ಅಥವಾ ಮಚ್ಚೆಗಳಾಗುತ್ತವೆ ಅಂತಾರೆ. ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಸೂಜಿಯಲ್ಲಿ ಏನು ಹೊಲಿಬಾರ್ದು. ತರಕಾರಿ ಅಥವಾ ಹಣ್ಣುಗಳನ್ನೇನು ಕತ್ತರಿಸಬಾರ್ದು. ಚಾಕು ಮತ್ತು ಕತ್ತರಿ ಸೂಜಿಗಳನ್ನು ಮುಟ್ಟಲೇಬಾರ್ದು ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯರು ಗ್ರಹಣದ ಸಮಯದಲ್ಲಿ ಮಲಗಬಾರ್ದು. ಗ್ರಹಣದ ಸಮಯದಲ್ಲಿ ತಲೆ ಬಾಚಬೇಡಿ, ಎಲ್ಲೂ ಕೆರಿಬೇಡಿ ದೇಹದ ಮೇಲೆ. ಎಂತಹ ಪರಿಸ್ಥಿತಿಯಲ್ಲೂ ಗರ್ಭಿಣಿ ಸ್ತ್ರೀಯರು ಗ್ರಹಣವನ್ನು ನೋಡಬಾರ್ದು. ಕಬ್ಬಿಣದ ಯಾವುದೇ ವಸ್ತುಗಳನ್ನು ಗರ್ಭಿಣಿ ಸ್ತ್ರೀಯರು ಮುಟ್ಟಬಾರದು. ಈ ಸಮಯದಲ್ಲಿ ಉಗುರು ಕಟ್ ಮಾಡೋದಾಗ್ಲಿ, ತಲೆ ಬಾಚೋದಾಗ್ಲಿ, ಕೂದಲು ಕಟ್ ಮಾಡೋದಾಗ್ಲಿ ಗರ್ಭಿಣಿ ಸ್ತ್ರೀಯರೆಲ್ಲ ಯಾರೂ ಮಾಡಬಾರ್ದು. ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವುದೇ ಶಾರೀರಿಕ ಕೆಲಸವನ್ನು ಮಾಡಬಾರ್ದು. ಒಬ್ಬರೇ ಕೂಡ ಇರಬಾರ್ದು. ಗರ್ಭಿಣಿ ಸ್ತ್ರೀಯರ ಹತ್ರ ಒಬ್ಬರು ಇಬ್ಬರು ಬೇರೆ ಮನೆಯ ಸದಸ್ಯರಿರಬೇಕು. ಗರ್ಭಿಣಿ ಸ್ತ್ರೀಯರು ತಮ್ಮ ಸುತ್ತಲೂ ತುಳಸಿ ಎಲೆಗಳನ್ನು ಮತ್ತು ದರ್ಬೆಗಳನ್ನು ಇಟ್ಕೊಂಡ್ರೆ ಒಳ್ಳೆಯದು. ಇವು ನಿಮ್ಮ ಸುತ್ತಲೂ ಇರುವ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಿ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ಮತ್ತು ನಿಮ್ಮ ಮಗುವಿನ ಮೇಲೆ ಬೀಳದಂಗೆ ತಡೆಯುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತೆಂಗಿನಕಾಯಿಯನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದು ದುಷ್ಟ ಪರಿಣಾಮಗಳಿಂದ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಹೆಚ್ಚು ಮೂತ್ರ ವಿಸರ್ಜನೆಗೆ ಹೋಗಬೇಡಿ. ಒಂದು ವೇಳೆ ಹೋಗಬೇಕು ಅಂತ ಅನಿಸಿದ್ರೆ ನಿಮಗೆ ಮೈ ತುಂಬ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿ. ಕೆಲವರಿಗೆ ಬಾತ್ರೂಮ್ ಆಚೆ ಇದ್ದು ತೀರಾ ಹೋಗಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ನೀವು ದಪ್ಪವಾದ ಬಟ್ಟೆಯನ್ನು ಹೊದ್ದುಕೊಂಡು ಹೋಗಬೇಕು. ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣದ ಆದಿ ಮತ್ತು ಅಂತ್ಯದ ಪುಣ್ಯಸ್ನಾನಗಳನ್ನು ಆಚರಿಸಬೇಕು. ಸ್ನೇಹಿತರೆ, ಈ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರು ಈ ನಿಯಮಗಳನ್ನು ಪಾಲಿಸಬೇಕು. ನಿಮ್ಮ ಮಗುವನ್ನು ಕಾಪಾಡಿಕೊಳ್ಬೇಕು. ಮನೆಯ ಎಲ್ಲ ಸದಸ್ಯರು ಕೂಡ ಮನೆಯ ಸದಸ್ಯರೊಡನೆ ಅಥವಾ ಬೇರೆಯವರೊಡನೆ ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ಚಂದ್ರಗ್ರಹಣದ ಸಮಯದಲ್ಲಿ ಜಗಳ ಮಾಡೋದಾಗಲಿ ಮಾಡಬಾರ್ದು. ಇದು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವಿಷ್ಟು ಮಾರ್ಚ್ 3ನೇ ತಾರೀಕು ಬರ್ತಾ ಇರುವಂತಹ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಇದು ಅನುಕೂಲ ಆಗುತ್ತೆ, ಗರ್ಭಿಣಿ ಸ್ತ್ರೀಯರಿಗೂ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋ ಫ್ರೆಂಡ್ಸ್ಗೂ ಅಂದರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.